ಮಳೆ ಬರ್ತಾರದಕ್ಕೂ ಇದಕ್ಕೂ ಸಖತ್ತಾಗಿದೆ ವ್ಯೂ ಅಂತ. ಸಖತ್ತಾಗಿದೆ ಪ್ಲೇಸ್ ಇದು. ಮಳೆ ಬರ್ತಾ ಇದೆ ಈಗ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಮಳೆ ಬರ್ತಾ ಇದೆ. ಬ್ರೇಕ್ಫಾಸ್ಟ್ ಆಯ್ತು, ನಂಜನಗೂಡಲ್ಲಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ಕೊಂಡಿದೀವಿ. ಮಳೆ ಬರ್ತಾ ಇದೆ, ರೈನ್ ಕೋಟ್ ಎಲ್ಲ ಬ್ಯಾಗಲ್ಲಿ ಇದೆ, ತೆಗ್ದು ಹಾಕೊಳ್ಳೋಕೆಲ್ಲ ಲೇಟ್ ಆಗುತ್ತೆ. ಸೊ ಅದಕ್ಕೆ ಹಂಗೆ ಹೊಡಿತಾ ಇದೀವಿ. ಹಂಗೆ ಹೋಗ್ತಾ ಇದ್ರೆ ಕಮ್ಮಿ ಆಗುತ್ತೆ ಅನ್ಕೊಂಡು ಹೊಡಿತಾ ಇದೀವಿ. ನೋಡೋಣ ಬನ್ನಿ. ಮಳೆ ನಿಲ್ಲೋದು ಬರೋದು ಆಗ್ತಾ ಇದೆ. ಗೋಪುರ ತೆಗಿಯೋಕೆ ಆಗ್ತಾ ಇಲ್ಲ, ಸುಮ್ಮನೆ ಹಂಗೆ ಬಿಟ್ಟಿದ್ದೀನಿ. ಇಷ್ಟೊಂದು ಮಳೆ ಇದೆ ಅಂದ್ರೆ ಮೋಸ್ಟ್ಲಿ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟದ ಮೇಲೆ ಇನ್ನೂ ಜಾಸ್ತಿ ಮಳೆ ಇರುತ್ತೆ. ಇಲ್ಲಿ ಹೋಗ್ತಾ ರೂಟಲ್ಲಿ ಸನ್ಫ್ಲವರ್ಸ್ ಬೆಳೆದಿದ್ರು, ಸಖತ್ತಾಗಿತ್ತು ಸ್ಪಾಟು. ಸೊ ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದೀವಿ. Wow, thank you. Actually, nice place, no brother? Fantastic, right? Absolutely fantastic, I can say, Mr. SV Gowda Vlog Sandeep. There was a mastermind behind all this. ಅವ್ರಿಗೆ ದುಡ್ಡು ಕೊಟ್ಟರೆ, ಅಲ್ಲಿರೋರಿಗೆ ದುಡ್ಡು ಕೊಟ್ಟರೆ ಒಳಗೆ ಬಿಡ್ಬೋತಾರೆ ಮಚ್ಚ. ಫೋಟೋ ಶೂಟ್ ಮಾಡಿಸ್ಕೋಬೋದು ನೀನು. ನಿಮ್ದಣ್ಣ ಚೆನ್ನಾಗಿ ಬೆಳೆಸಿದ್ರಣ್ಣ. ಚಾನಲ್ ಇದೆ ಅಣ್ಣ ನಂದು, ನೋಡಿ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ. ಮಳೆ ಬರ್ತಾರದಕ್ಕೂ ಇದಕ್ಕೂ ಸಖತ್ತಾಗಿದೆ ವ್ಯೂ ಅಂತ. ಒಂದು 100 ಮೀಟರ್ಸ್ ಹಿಂದೆ ಫುಲ್ಲು ಮಳೆ ನೆಂದೋದು. ಎಲ್ಲರೂ ನಿಲ್ಸ್ಕೊಳ್ಳೋಣ ಅಂದ್ರೆ ನೋಡಿದ್ರೆ ಒಂಚೂರು ಮುಂದೆ ಬಂದರೆ ಅಷ್ಟು ಬಿಸಿಲು, ಒಂದು ನಿಮಿಷಕ್ಕೆಲ್ಲ ಒಣಗೋಯ್ತು. ಸೂಪರ್ 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 ಒಂಥರ ವೆದರ್ ಅಂತೂ. ಅಲ್ಲಿ ಫುಲ್ ನೆಂದಿದ್ದೆಲ್ಲ ಒಂಚೂರು ಇಲ್ಲ, ಎಲ್ಲ ಒಣಗೋಯ್ತು. ಏನೊಂದು ಅಲ್ಲಿಂದ ಇಲ್ಲೊಂದು 100 ಮೀಟರ್ಸ್ ಅಷ್ಟೇ. ಇಲ್ಲಿ ನೋಡಿ ಎಷ್ಟು ಬಿಸಿಲು ಹೊಡಿತಾ ಇದೆ. ಆ್ಯಕ್ಚುಲಿ ಇವಾಗ ಗುಂಡ್ಲುಪೇಟೆ ಟೌನಲ್ಲಿ ಇದ್ದೀವಿ. ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ 21 ಕಿಲೋಮೀಟರ್ಸ್ ಇದೆ. ವೆದರ್ ಅಂತೂ ಸಖತ್ ವೇರಿಯೇಷನ್ ಆಗ್ತಾ ಇದೆ. 10 ಕಿಲೋಮೀಟರ್ ಅಲ್ಲ, 5 ಕಿಲೋಮೀಟರ್ಗೂ ಫುಲ್ಲು ಮಳೆ ಬರುತ್ತೆ, ಫುಲ್ಲು ಬಿಸಿಲಿದೆ. ಇಲ್ಲಿ ನೋಡಿ ಫುಲ್ಲು ಬಿಸಿಲಿದೆ. ಇನ್ನೊಂದು 5 ಕಿಲೋಮೀಟರ್ ಹೋದ್ರೆ ಫುಲ್ಲು ಮಳೆ. ಗೋಪುರ ತೆಗ್ದಿಕ್ಕೊಳ್ಳೋಣ ಬೇಡವಾ ಅಂತ, ಯಾಕಂದ್ರೆ ಮಳೆ ನೆಂದೋದ್ರೆ ಹೋಯ್ತು ಅಷ್ಟೇ. 50,000 ರೂಪಾಯಿ ಡಮಾರು. ಏನು ವೆದರ್ ಅಂತೂ ಇಲ್ಲಿ ಗೆಸ್ಸೆ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಟೌನಲ್ಲಿ ನೋಡಿದ್ರೆ ಫುಲ್ಲು ಬಿಸಿಲಿದೆ. ಇನ್ನು ಅಲ್ಲಿ ಬೆಟ್ಟಲ್ಲೂ ಫುಲ್ಲು ಫಾಗ್ ಇರುತ್ತೆ ಅನ್ಕೋತೀನಿ. ಬೈಕರ್ಸ್ ಬರೋರು ಎರಡಕ್ಕೂ ಪ್ರಿಪೇರ್ ಆಗಿ ಬನ್ನಿ. ಇಷ್ಟು ಬಿಸಿಲಿದೆ ಇಲ್ಲಿ. ಅಲ್ಲಿ ನೋಡಿ ಬೆಟ್ಟದ ಮೇಲೆ ಫುಲ್ಲು ಮಳೆ, ಫುಲ್ಲು ಫಾಗು. ಅಲ್ಲಿ ನೋಡಿ ಫುಲ್ಲು ಫಾಗು ಬೆಟ್ಟದ ಮೇಲೆ. ಆ್ಯಕ್ಚುಲಿ ಇಲ್ಲಿ ಓಕೆ, ಇಲ್ಲಿ ಸ್ವಲ್ಪ ವೆದರ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ನಾರ್ಮಲ್ ಆಗಿದೆ ಬೆಂಗಳೂರು ಹಾಗೂ ಮೈಸೂರು ಸುತ್ತಮುತ್ತ. ಬಟ್ ಉತ್ತರ ಕನ್ನಡ ಹಾಗೂ ಈ ವಯನಾಡ್ ಸೈಡೆಲ್ಲ ಫ್ಲಡ್ ಆಗಿ ಫುಲ್ಲು ಎಷ್ಟೊಂದು ಜನ ಸಾವಾಗಿದ್ದಾರೆ. ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಕೊರೋಣ. ಅಲ್ಲಿ ಈಗೇನು ಸ್ಥಿತಿ ಇದೆ ಅದು ನಾರ್ಮಲ್ ಆಗಲಿ ಅಂತ ಬೇಡ್ತಾ, ಉತ್ತರ ಕನ್ನಡಗೂ ಒಳ್ಳೇದಾಗಲಿ, ಅಲ್ಲಿ ವಯನಾಡ್ಗೂ ಒಳ್ಳೇದಾಗಲಿ. ಮತ್ತು ಮೇಲ್ಗಡೆ ನೀವು ಹೋದರೆ ಕೇದಾರ್ನಾಥ್ ಸೈಡು ಅಷ್ಟೇ ಫುಲ್ ಅಲ್ಲೂ ಫ್ಲಡ್ ಆಗಿದೆ. ನಮ್ಮ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಒಂಚೂರು ಫಂಡ್ ಸಿಗಲಿ ಅಂತ ಕೇಳ್ಕೊತಾ ಈ ರೈಡ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಈ ಪ್ರೈವೇಟ್ ವೆಹಿಕಲ್ ಎಂಟ್ರಿ ಇಲ್ಲ ಅಂದ್ಕೊಳ್ತೀನಿ. ಅವ್ರದ್ದೇ ಬಸ್ ಇದೆ, ಕೆಳಗಡೆ ನಿಲ್ಲಿಸ್ಬಿಟ್ಟು ಬಸ್ಸಿಂದ ಹೋಗ್ಬೇಕು ಅಂದ್ಕೊಳ್ತೀನಿ. ಕನ್ಫರ್ಮ್ ಇಲ್ಲ, ಯಾರೋ ಹೇಳ್ತಾ ಇದ್ರು. ಬನ್ನಿ ಅದ್ರ ಬಗ್ಗೆ ಡೀಟೇಲ್ಸು ನಿಮಗೆ ಆ ಪ್ಲೇಸ್ಗೆ ಹೋದ ಬಗ್ಗೆ ತಿಳಿಸ್ಕೊಡ್ತೀನಿ. ತಿಂಗಳಲ್ಲಿ ಒಂದು 3 ರೈಡು ಕಾರಲ್ಲಿ ಹೊಡೆದ್ರೆ, 1 ರೈಡ್ ಆದರೂ ಬೈಕಲ್ಲಿ ಹೊಡೀರಿ. ಯಾರ್ಯಾರು ಹೋಗ್ತಾ ಇರಲ್ಲ ಅವರು. ಬೈಕರ್ಸ್ ಅಂತೂ ತುಂಬ, ಕಾರ್ಗಿಂತ ಬೈಕರ್ಸ್ಗೆ ಬೈಕೇ ಇಷ್ಟ ಆಗುತ್ತೆ. ಅದಕ್ಕೆ ಅಲ್ವಾ ಬೈಕರ್ಸ್ ಅನ್ನೋದು. ನಗು ಬರಲಿಲ್ವಾ? ಹೋಲಿ ಬಿಡಿ. ವೆಲ್ಕಮ್ ಟು ಹಿಮವದ್ ಗೋಪಾಲ ಸ್ವಾಮಿ ಹಿಲ್ಸ್. ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಸುಸ್ವಾಗತ. ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದಕ್ಕೂ ಒಳ್ಳೆ ವರ್ಕ್ ಪ್ಲೇಸ್. ಇನ್ನೂ ಹತ್ರ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದೇನೋ ತಮಿಳಲ್ಲೈತೆ ಏನು ಓಡ್ಸು ಕರ್ನಾಟಕ ಅಂತಾನೆ ಇದು. SV ಗೌಡ ವ್ಲಾಗ್ಸ್ ಚಂದಾದಾರರೇ ನೋಡಿ ಏನ್ ಸಖತ್ತಾಗಿದೆ ಪ್ಲೇಸ್ ಇದು. ಫುಲ್ಲು ಫಾಗು. ಅಲ್ಲಿ ಎಲ್ಲ ಫೋಟೋ ಶೂಟ್ ನಡೆಸ್ತಾ ಇದ್ದಾರೆ. ಯಾವ ಥರ ಟೈಟಾನಿಕ್ ಹೀರೋಯಿನ್ ನಿನ್ನ ಚೆಲುವೆ, ಸಾರಿ ನನ್ನ ಚೆಲುವೆ. ಓಯ್ ಬ್ರೋ, ರಕ್ಷಿತ್ ಶೆಟ್ಟಿ, ಸಾರಿ ಎಲ್ಲ ರಿಷಬ್ ಶೆಟ್ಟಿ. ಇಲ್ಲಿ ನೋಡಿ ಬ್ರೋ, ಸೂರ್ಯಕಾಂತಿ ಎಲ್ಲ ಇತ್ತಲ್ಲಿ. ಸೂರ್ಯಕಾಂತಿ ಹೂವ ನನ್ನ ಸೂರ್ಯ. ನಾವಿಲ್ಲೋಗಿದ್ದು. ಓಯ್ ಬ್ರೋ, ರಕ್ಷಿತ್ ಶೆಟ್ಟಿ, ಸಾರಿ ಎಲ್ಲ ರಿಷಬ್ ಶೆಟ್ಟಿ. ಇಲ್ಲ ತುಂಬಾ ಸ್ಪೀಡ್ ಆಗೈತೆ. ಅಷ್ಟೊಂದು ಸ್ಪೀಡಿಗೆ ಬಂದು ಏನು ಗೆಣ್ಸ್ ಕಿತ್ಕಾಕ್ ಹೋಗ್ಬೇಕಿತ್ತು ನೀವು. ಬ್ರೋ ಏನ್ ಬ್ರೋ ವಿಮಲ್ ಹಾಕ್ಬಿಟ್ಟಿದೆಲ್ಲ ಹೋಗ್ದಿದ್ಯಾ ಬ್ರೋ? ಅದು ನೇರಳೆ ಬೀಜ ಮೇಲಿಂದ ಬೀಜ. ಯಾವ ಬೀಜ ಬ್ರೋ? ಯಾವ ಬೀಜ? ನೇರಳೆ ಬೀಜ ಅಂತೆ. ನಂಬ್ತೀರಾ? ಒಂದೇ ಎರಡಾ? ಒಂದೇ. ಒಂದು ಕಾಫಿ ಬೀಜ, ಇನ್ನೊಂದು ನೇರಳೆ ಬೀಜ ಇರಬೇಕು. ಒಂದು ಬೀಜದ ಕತೆ. ಹೌದು. ಈಗ ಆ ಗಾಡಿ ಚೆನ್ನಾಗಿಲ್ಲ, ಈ ಗಾಡಿ ಚೆನ್ನಾಗಿಲ್ಲ ಅಂತಾರಲ್ಲ, ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಬ್ರೋ ತಗೊಂಡ್ಮೇಲೆ ನೀವು ಹಂಗಂತ ಬೇರೆ ಹೆಂಡ್ತಿನ ಇಷ್ಟ ಅಂತ ಅನ್ನೋಕ್ಕಾಗ್ತದ ನಿಮ್ಗೆ? ತಗೊಂಡ್ಮೇಲೆ ಯಾವ್ದೋ ಆದ್ಮೇಲೆ ಒಂದೇ ಹೆಂಡ್ತಿನ ಇಷ್ಟ ಪಡ್ಬೇಕು, ಬೇರೆ ಹೆಂಡ್ತಿ ಇಷ್ಟ ಅಂತ ಹೇಳೋಕ್ಕಾಗ್ತದ? ಇಷ್ಟಪಟ್ರು ಅವಳು ಕೇಳಿದಾಗ ಅವಳೇ ಅನ್ಬೇಕು. ಓ ಬ್ರೋ, ನಮ್ ಜೊತೆ ಇದ್ದಾರೆ ಇವತ್ತು ರಕ್ಷಿತ್ ಶೆಟ್ಟಿ ಅವರು, ಅಭಿಷೇಕ್ ಪಾಟೀಲ್. ಮಿಸ್ಟರ್ ಪಾಟೀಲ್.
ಇದೇ ಎಂಟ್ರೆನ್ಸು. ಇಲ್ಲಿ ಆಕ್ಚುಲಿ ನೀವು ಬೈಕು ಪ್ರೈವೇಟ್ ವೆಹಿಕಲ್ ಏನೇ ತಂದಿದ್ರು ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಇವ್ರದೇ ಬಸ್ ಇದೆ, ಗೌರ್ಮೆಂಟ್ ಬಸ್ಸು. ಇಲ್ಲಿಂದ ನೀವು ಆ ಬಸ್ ಮುಖಾಂತರ ಹೋಗ್ಬೇಕು. ಸೊ ವಿ ನೀಡ್ ಟು ಪಾರ್ಕ್ ಅವರ್ ಬೈಕ್ಸ್ ಹಿಯರ್. ಎಲ್ಲ ಹಾಕದ್ ಗುರು ಇಲ್ಲಿ. ಹೆಲೋ, ವೆಲ್ಕಮ್ ಫ್ಯಾಮ್. ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ನಾವೀಗ ಇದ್ದೀವಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ನೀವು ನೋಡ್ಬೋದು, ಈ ರೂಟ್ ಸ್ಟ್ರೈಟ್ ಹೋದರೆ ನಮಗೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಸಿಗುತ್ತೆ. ಅಲ್ಲಿ ಆ್ಯಕ್ಚುಲಿ ಇವಾಗ ಟೈಮು 1:30 ಆಗಿದೆ. ಇವಾಗ ಅಲ್ಲಿ ಹಿಮ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡಬೇಕು. ಇಲ್ಲಿವರೆಗೂ ನಾವು ಬೈಕಲ್ಲಿ ಬಂದ್ವಿ. ಇಲ್ಲಿಂದ ನಾವು KSRTC ಬಸ್ಸಲ್ಲಿ ಟಿಕೆಟ್ ತೊಗೊಂಡು ಹೋಗಬೇಕು. ಒಂದು ಟಿಕೆಟ್ಗೆ 60 ರೂಪಾಯಿ. ನಾವು ಇವಾಗ 12 ಜನ ಇದ್ದೀವಿ. ಈ ತರ ಜನಗಳೆಲ್ಲ ಲೈನಲ್ಲಿ ನಿಂತಿದ್ದಾರೆ. ಏನು ನುಗ್ತಾ ಇದಾರೆ, ಏನಂತೀರ ನಿಖಿಲ್ ಅವರೇ ಇದಕ್ಕೆ ನೀವು? ಏನ್ರಿ ಮೀಡಿಯಾ ನೀವು? ಏನ್ರಿ ಮೀಡಿಯಾ, ಸೋಷಿಯಲ್ ಮೀಡಿಯಾ. ಎಲ್ಲೋಗ್ತೀವಿ ಅಲ್ಲಿ ಕ್ಯಾಮ್ರಾ ಇಟ್ಕೊಂಡ್ ಬಂದ್ಬಿಡ್ತಾವೆ ಬ್ರೋ. ಬಾ ಶೆಡ್ ಬಾ, ನಿಮ್ ಮಾಡಕ್ಕೇನ್ ಕೆಲಸ ಇಲ್ಲ. ಕುಂಟೆ ಬಿಲ್ಲ ಆಡೋಣ ಬಾ. ಕಿತ್ತಾಡ್ತಾ ಇದ್ದಾರೆ ಇಲ್ಲಿ. ಬಿಡ್ತಾವ್ರಾ? ಹಾ, ಎಲ್ಲ ಕಿತ್ತಾಡ್ತಾವ್ರೆ. ನಡಿ ಹೋಗೋಣ. ಒಂದು ಬಸ್ಸಲ್ಲಿ ಕೆಳಗಡೆಯಿಂದ ಕರ್ಕೊಂಡ್ ಬರ್ತಾರೆ, ಇಲ್ಲಿ ನಿಲ್ಲಿಸ್ತಾರೆ. ಇನ್ನೂ ಇಲ್ಲಿರೋ ಜನನ ಬಂದಿರೋ ಬಸ್ಸಲ್ಲಿ ತುಂಬ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಇಲ್ಲಿ ತುಂಬಾ ಜನ. ಲೋ ಆ ಬಿಸ್ಕೆಟ್ ಇಷ್ಟು ಹೊಟ್ಟೆ. ಬ್ರೋ ಯೂಟ್ಯೂಬ್ ನೋಡ್ತೀಯಾ? SV ಗೌಡ ವ್ಲಾಗ್ಸ್ ಅಂತ ಐತೆ ನೋಡಿ. SV ಗೌಡ ವ್ಲಾಗ್ಸ್. SV ಗೌಡ. ಇನ್ನೊಂದು 2 ವಾರದಲ್ಲೇ ವಿಡಿಯೋ ಹಾಕ್ತೀನಿ, ನೀನು ಬರ್ತೀನಿ. ಸರಿ, ಏನು ಹೇಳು? SV ಗೌಡ ವ್ಲಾಗ್ಸ್. ಡ್ರೈವರ್ ಸೀಟಲ್ಲಿ ಒಂದು ಹಾಕೊಂಡ್ರು. ಎಲ್ಲ ಬಲ್ಲನ್ ಮಕ್ಳು ನಮ್ಮವರು. ಯಾರು ಬ್ರೋ ಹೀರೋ? ನಾನು ಬ್ರೋ. ಓ ನೀವು ಗುರ್ತೇ ಸಿಗ್ಲಿಲ್ಲ ಬ್ರೋ. ಹಾಕೊಳ್ಳಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಒಬ್ರವ್ರೆ 17 ಜನ ಅವ್ರಂತೆ. ಅವರು 17 ಜನಕ್ಕೂ ಒಬ್ಬರೇ ಸೀಟ್ ಇಟ್ಕೊಂಡವ್ರೆ. ಕೇಳಿ ಅಣ್ಣ, ಮೀಟರ್ ಬೇಕು, ಮೀಟರ್. ಆಂಟಿ ಮಹಾನ್ ಕಲಾವಿದ. ಪಾಯಿಂಟ್ ಬ್ರೋ, ನಿಮ್ದು ಪಾಯಿಂಟ್ ಇದೆ ಮಾತಾಡೋದ್ರಲ್ಲಿ. ಯಾವ ಹೇಳಿ? ನೀವು ಚರ್ಚೆಗೆ ಇರ್ಬೇಕು. ಇದ್ರಲ್ಲಿ ಅದ್ಯಾವುದೋ ಇವ್ರು ನಡೆಸ್ತಾರಲ್ಲ, ಏನದು ಜಟಕ ಬಂಡಿ. ಯಾವ್ದು ಜಟಕ ಬಂಡಿ ಅಲ್ಲ, ಬದುಕು ಜಟಕ ಬಂಡಿ. ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡಿ. ಅನ್ಪ್ಲಾನ್ಡ್ ಇದೆ ಆಕ್ಚುಲಿ. ನಾವು ಹಿಮವದ್ ಗೋಪಾಲ ಸ್ವಾಮಿ ಟೆಂಪಲ್ ನೋಡ್ಕೊಂಡು, ವೇಣುಗೋಪಾಲ ಸ್ವಾಮಿ ಟೆಂಪಲ್ ನೋಡ್ಕೊಂಡು ಬೆಂಗಳೂರು ರಿಟರ್ನ್ ಆಗೋಣ ಅಂತ ಇದ್ದು. ಫ್ರೆಂಡ್ಸ್ ಇಬ್ರು ಊಟಿಗೆ ಹೋಗ್ಲೇಬೇಕು. ಏನು ಇಲ್ಲ, ರೋಡ್ ವ್ಯೂ ನೋಡಕ್ ಊಟಿಗೆ ಹೋಗ್ಬೇಕು ಅಂದ್ಬಿಟ್ಟು ಊಟಿಗೆ ಕರ್ಕೊಂಡು ಹೋಗ್ತಾವ್ರೆ. ಓ ಆನೆ ಬ್ರೋ, ಇಲ್ಲಿಗೆ ಬಂತು, ದಾರಿ ತಪ್ಪಿ ಬಂತು.